ಎಸ್ ಮಂಜುನಾಥ್, ನಾನು ನಿಮ್ಮನ್ನು ಮಾತನಾಡಿಸ್ತೀನಿ ರೀ. ಈಗ ದರ ಜಾಸ್ತಿ ಆಯಿತು, ಏನು ಮಾಡ್ತೀರಿ? BMTCನಲ್ಲಿ ಮಹಿಳೆಯರಿಗೆ ಫ್ರೀ ಇದೆ. ಮಹಿಳೆಯರೆಲ್ಲ ಮೆಟ್ರೋ ಬಿಟ್ಟು BMTCಗಳತ್ತ ಮುಖ ಮಾಡ್ತಾರೆ. ಅದು ಆಶ್ಚರ್ಯ ಅಲ್ಲ. ಅದಲ್ಲದೆ ಪುರುಷರು ಕೂಡ ಈಗ BMTC ಬಸ್ಗಳ ಹತ್ರ ಬರ್ತಿದ್ದಾರೆ. ಮೆಟ್ರೋ ದರ ಕೊಂಚ ಇಳಿಸಿದ್ರು ಕೂಡ ಬಸ್ಗಳತ್ತಲೇ ನಾವು ಹೋಗ್ತೀವಿ ಅಂತ ಮೆಟ್ರೋ ಬದಲಾಗಿ BMTC ಹತ್ತ ಮುಖ ಮಾಡ್ತಿದ್ದಾರೆ ಜನ. ಟೈಮ್ ಉಳಿಸೋದಕ್ಕೆ ಮೆಟ್ರೋ ಮೊರೆ ಹೋಗಿದ್ರು ವಿದ್ಯಾರ್ಥಿಗಳು. ಸುಮ್ಮನೆ ಟ್ರಾಫಿಕ್ಕು, ಸಿಗ್ನಲ್ಲು, ರಸ್ತೆ, ಪೊಲ್ಯೂಷನ್ನು ಅಂತ. ಆದರೆ ಟೈಮ್ ಉಳಿಸೋದಕ್ಕಿಂತ ದುಡ್ಡು ಉಳಿಸೋದೇ ಬೆಟರು. ಜೀವನದಲ್ಲಿ ದುಡ್ಡು ಉಳಿಸಿದ್ರೆ ಟೈಮ್ ಉಳಿಸೋದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಯೋಜನ ಅಂತ ಅಂದ್ಕೊಂಡು ಈಗ BMTC ಮೊರೆ ಹೋಗ್ತಿದ್ದಾರೆ. ಸುಮ್ಮನೆ ನಿನ್ನೆ ಒಬ್ಬರು ವಿದ್ಯಾರ್ಥಿ ಮಾತಾಡ್ತಿದ್ರು, 100 ರೂಪಾಯಿ 90 ರೂಪಾಯಿ ಕೊಟ್ಟು ನಾವು ಮೆಟ್ರೋ ಹೋಗೋ ಬದಲು ಬೈಕಲ್ಲಿ ಹೋಗ್ಬೋದಲ್ಲ ಸರ್, ಬೇಕಾದಲ್ಲಿ ನಿಲ್ಲಿಸ್ಕೋಬೋದು, ಬೇಕಾದಲ್ಲಿ ನಾವು ಹೇಗೋ ಎಲ್ಲಿಗೆ ಬೇಕಾದರೂ ಹೋಗಿ ಬರಬಹುದು, ಮೆಟ್ರೋ ಇಳಿಯಲ್ಲೇ ಇಳಿಬೇಕು, ಅಲ್ಲೇ ಇಳಿಬೇಕು, ಲೈನಿಗೆ ಬರಬೇಕು, ಏನು ಇಲ್ವಲ್ಲ ಅಂತ ಒಂದಿಷ್ಟು ಜನ ಮಾತಾಡ್ತಾ ಇದ್ರು. ಅದಕ್ಕೆ ತಕ್ಕದಾಗಿ ಒಂದು ರೀತಿಯಲ್ಲಿ ಮೆಟ್ರೋದಲ್ಲಿ ಮೊನ್ನೆ ದಾಖಲೆ ಆಯ್ತಲ್ಲ, 8 ಲಕ್ಷ 9 ಲಕ್ಷ ಪ್ರಯಾಣಿಕರು ಓಡಾಡಿ, ಆ ದಾಖಲೆ ಆಗಿದ್ದನ್ನು ಸಹಿಸ್ಕೊಳ್ಳೋದಕ್ಕಾಗದೆ ಇಂಥ ನಿರ್ಧಾರಗಳನ್ನು ತಗೋತಾರೋ ಏನೋಪ್ಪ, ದೇವರಿಗೆ ಗೊತ್ತು. ಮಂಜುನಾಥ್ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಮಂಜುನಾಥ್, ಸಾಮಾನ್ಯವಾಗಿ ಸೆಕೆಂಡ್ ಆಪ್ಷನ್, ಯಾಕಂದರೆ ಮೆಟ್ರೋ ಜಾಸ್ತಿ ಮಾಡ್ತೀರಿ, BMTCನಲ್ಲಿ ಮಹಿಳೆಯರಿಗಂಗೂ ಫ್ರೀ ಕೊಟ್ಟಿದ್ದೀರಿ, ಮಹಿಳೆಯರು ಆಟೋಮೆಟಿಕ್ಲಿ ಬಸ್ ಕಡೆ ಮುಖ ಮಾಡ್ತಾರೆ. ಈಗ ಭಾಳಷ್ಟು ಜನ, ನೀವು ನಿಂತಿರೋ ಮೆಟ್ರೋ ಸ್ಟೇಷನ್ ನೋಡಿದಾಗ ಜನನೇ ಇಲ್ಲ ಅಂತ ಕಾಣ್ತಾ ಇದೆ. ಮೆಟ್ರೋ ಬಿಟ್ಟು BMTC ಕಡೆಗೆ ಜನ ಹೋದಂಗೆ ಅನ್ನಿಸ್ತಾ ಇದೆಯಾ? ಖಂಡಿತ ಪ್ರಣತ್, ಬೇಕಾದರೆ ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ. ನಾನು ಮೆಜೆಸ್ಟಿಕ್ ಮೆಟ್ರೋ ರೈಲ್ವೆ ಮುಂಭಾಗದಲ್ಲೇ ಇದ್ದೀನಿ. ಇಲ್ಲಿ ಯಾವಾಗಲೂ ಕೂಡ ಜನಜಂಗುಳಿಯಾಗಿರುತ್ತೆ. ಯಾಕಂದರೆ ಇದು ಮೆಜೆಸ್ಟಿಕ್ ಹೃದಯ ಭಾಗ ಅಂತ ಹೇಳ್ತಾರೆ. ಎಲ್ಲ ಕಡೆ ಹೋಗಬೇಕು ಅಂದರೆ ಇಲ್ಲಿಂದನೇ ಬಂದು ಹೋಗಬೇಕಾಗುತ್ತೆ. ಸೊ ಯಾವಾಗ ಕಳೆದ 5 ದಿನಗಳಿಂದಷ್ಟೇ ದರವನ್ನು ಇವರಿಗೆ ತಮಗಿಷ್ಟ ಬಂದಂತೆ ಯಾವುದೇ ಜನಪ್ರತಿನಿಧಿಗಳನ್ನು ಕೇಳದೆ, ಯಾವುದೇ ಒಂದು ಕಮಿಟಿಯನ್ನು ಕೇಳದೆ, ಯಾರಿಗೂ ಒಬ್ಬರು ತಿಳಿಸದೆ ಸುಮ್ಮನೆ ಏಕಾಏಕಿ ಹಣವನ್ನು ಮೆಟ್ರೋ ದರವನ್ನು ದುಪ್ಪಟ್ಟು ಮಾಡಿದರು. ಸೊ ಹೀಗಾಗಿ ಯಾಕೆ ಇಷ್ಟೆಲ್ಲ ಅಮೌಂಟ್ ಕೊಡಬೇಕು ನಾವು, ಅಂದರೆ 30 ರೂಪಾಯಿ ಇರೋ ಕಡೆ 60 ರೂಪಾಯಿ ಯಾಕೆ ಕೊಡಬೇಕು, 60 ರೂಪಾಯಿ ಇರೋ ಕಡೆ 90 ರೂಪಾಯಿ ಯಾಕೆ ಕೊಡಬೇಕು ಅಂತೇಳಿ ನಾವು ಬಸ್ಸು ಮರೆ ಹೋಗ್ತಿದ್ದಾರೆ. ಅದರಲ್ಲೂ ಈಗ ಅದರಲ್ಲೂ ಈಗ ಮಹಿಳೆಯರಿಗೆ ಉಚಿತವಾಗಿರೋದ್ರಿಂದ ಮಹಿಳೆಯರೆಲ್ಲರೂ ಕೂಡ BMTC ಹತ್ತ ಮುಖ ಮಾಡ್ತಾ ಇದ್ರು. ಇನ್ನು ಪುರುಷರು 60 ರೂಪಾಯಿ 70 ರೂಪಾಯಿ ಮೆಟ್ರೋ ಹೋಗೋ ಬದಲು 60 ರೂಪಾಯಿ ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ನಾವು 2 ವೀಲರಲ್ಲೇ ಹೋಗಿ ಬರ್ಬೋದು ಅಂತೇಳಿ ದ್ವಿಚಕ್ರ ವಾಹನಗಳನ್ನು ಬಳಸ್ತಾ ಇದ್ರು. ಮಹಿಳೆಯರು BMTC ಬಸ್ಗಳ ಮೊರೆ ಹೋಗಿದ್ರು. ಸೊ ಹಾಗಾಗಿ ಕಳೆದ 5 ದಿನಗಳಿಂದನೂ ಕೂಡ ಮೆಟ್ರೋ ಫುಲ್ ಖಾಲಿ ಹೊಡಿತಾ ಇತ್ತು. ಸೊ ಇವತ್ತು ಕೂಡ ನೀವು ನೋಡ್ತಾ ಇರ್ಬೋದು, ಅಂದರೆ ಫುಲ್ ಎಲ್ಲೋ ಕೇವಲ ಬೆಳ್ಳೆಣಿಕೆ ಪ್ರಯಾಣಿಕರಷ್ಟೇ ಇತ್ತ ಮುಖ ಮಾಡ್ತಿರೋದು. ಅಂದರೆ ಇವತ್ತು 10 ರೂಪಾಯಿ ಕಡಿಮೆ ಆಗಿರೋದು ಇನ್ನೂ ಕೆಲವೊಂದಿಷ್ಟು ಜನರಿಗೆ ಗೊತ್ತಾಗಿಲ್ಲ. ಸೊ ಹೀಗಾಗಿ ಜನರು ಕೂಡ ಇನ್ನೂ ಮೆಟ್ರೋ ಕಡೆ ಬರ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಮೆಟ್ರೋಗೆ ಸಂಬಂಧಪಟ್ಟಂಥ ರಾಜಕಾರಣಿಗಳಾಗಿರ್ಬೋದು, ಜೊತೆಗೆ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆ ಮೆಟ್ರೋ ಪ್ರಯಾಣಿಕರಿದ್ದಾರೆ. ಸರ್, ಏನು ಹೇಳ್ತೀರಿ ಸರ್? 10 ರೂಪಾಯಿ ಈ ರೀತಿ ದರ, ಕೇವಲ 10 ರೂಪಾಯಿ ಮಾತ್ರ ಕಡಿಮೆ ಮಾಡೋದಕ್ಕೆ ಏನು ಹೇಳ್ತೀರಿ? ಏನಿದು ಮೆಟ್ರೋ ದರ ಏನಿತ್ತಂದರೆ ಸಾಮಾನ್ಯ ಜನರಿಗೆ ಲಾಂಗ್ ಡಿಸ್ಟೆನ್ಸನ್ನು ರೀಚ್ ಮಾಡೋದಕ್ಕೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಮೆಟ್ರೋ. ಆದರೆ ಈ ಒಂದು ಕಳೆದ 2-3 ದಿವಸದಿಂದ ಮೆಟ್ರೋ ಒಂದು ಪ್ರೈಸಸ್ ನೋಡೋದಾದರೆ ಏಕಾಏಕಿ 60 to 70% ರೈಸ್ ಮಾಡಿಬಿಟ್ಟಿದ್ದಾರೆ. ಈ 60 to 70 ಪ್ರೈಸಸ್ ರೈಸ್ ಮಾಡಿರ್ತಕ್ಕಂಥದ್ದು ನಮ್ಮ ಪ್ರಕಾರ ಅನ್ಸೈಂಟಿಫಿಕ್ ಅಂತ ಹೇಳ್ಬೋದು. ಯಾಕಂದರೆ ಯಾವುದಾದ್ರೂ ಪ್ರೈಸಸ್ ರೈಸ್ ಮಾಡಿದ್ರೆ ಒಂದು ಸ್ಲೋ ಆಗಿ ರೈಸ್ ಮಾಡ್ತಾರೆ, ಅಥವಾ 10% ಮಾಡ್ತಾರೆ, 20% ಮಾಡ್ತಾರೆ. ಆದರೆ ಈ 50 to 60% ರೈಸ್ ಮಾಡಿರ್ತಕ್ಕಂಥ ಅನ್ಸೈಂಟಿಫಿಕ್ ಡಿಶಸನ್ನು ಐ ಥಿಂಕ್ ಇವತ್ತು ಮಾರ್ನಿಂಗಿಂದ ಏನೋ ಕಡಿಮೆ ಮಾಡಿದಾರಂತ ತಿಳ್ಕೊಂಡ್ವಿ. ಆದರೆ ಇನ್ನು ನಾವು ಪ್ರಯಾಣ ಮಾಡಲಿಲ್ಲ. ಬಟ್ ಲಾಂಗ್ ಡಿಸ್ಟೆನ್ಸನ್ನು ಕವರ್ ಮಾಡ್ತಕ್ಕಂಥ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟು ಮೆಟ್ರೋ ಅಲ್ಲೋ ಈ ಥರ ಹೆಚ್ಚು ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ತುಂಬ ಹೊಡೆತ. ಈ ಹೊಡೆತವನ್ನು ಸರ್ಕಾರ ಆದಷ್ಟು ಬೇಗ ತಿಳ್ಕೊಂಡು ದರವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಯಾಕಂದರೆ ಇವತ್ತು ನಾವು ಬಸ್ಸಸ್ಸಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ. ಬಸ್ಸಸ್ಸಲ್ಲಿ ನೋಡಿ ನಿಮಗೆಲ್ಲ ಗೊತ್ತಿದೆ, ಬಸ್ಸಸ್ಸಲ್ಲಿ ಯಾವ ಮಟ್ಟದಲ್ಲಿದೆ ಅಂದರೆ ಸೀಟಿಂಗ್ ಕೆಪಾಸಿಟಿ 60 ಇದ್ದರೆ 120 ಇದೆ ಇವಾಗ ಬಸ್ಸಸ್ಸಲ್ಲಿ. ಯಾವುದೇ ಒಂದು ಬಸ್ಸಸ್ಗೆ ಹೋದ್ರೂ ಕೂಡ ಪ್ರತಿಯೊಂದು ಸೀಟಿಂಗ್ ಕೆಪಾಸಿಟಿ 60 ಇದೆ. ಆದರೆ ನೋಡೋದಾದರೆ 120 ಜನರು ಹತ್ಕೊಂಡಿರ್ತಾರೆ, ಅಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಸರ್ ಈಗ ತಾವು ಎಲ್ಲಿಂದ ಡೈಲಿ ಮೆಟ್ರೋ ಪ್ರಯಾಣಿಕರು ಮಾಡ್ತೀರಾ, ಎಲ್ಲಿಂದ ಎಲ್ಲಿಗೆ ಹೋಗ್ತೀರಿ? ನಿಮ್ಮದು ಪ್ರೈಸ್ ಎಷ್ಟಿತ್ತು, ಇವತ್ತು ಎಷ್ಟು ಕಡಿಮೆ ಆಗಿದೆ? ಸರ್, ನಾವು ಕೆಂಪೇಗೌಡ ಕೆಂಪೇಗೌಡ ಮೆಟ್ರೋ ಸ್ಟೇಷನಿಂದ ನ್ಯಾಷನಲ್ ಕಾಲೇಜ್ವರೆಗೂ ಪ್ರಯಾಣ ಮಾಡ್ತಾ ಇದ್ವಿ. ಡೈಲಿ 14 ರೂಪೀಸ್ ಇತ್ತು. ಆದರೆ ಇವಾಗ ಸಡನ್ನಾಗಿ 25 ರೂಪೀಸ್ ಆಗಿದೆ. ಇವತ್ತೇನೋ ಕಡಿಮೆ ಮಾಡಿದ್ದಾರೆ ಅಂತ ಹೇಳಿದ್ರು, ಬಟ್ ಇನ್ನೂ ನಾವು ಪ್ರಯಾಣ ಮಾಡಲಿಲ್ಲ. ಆದರೆ ಏಕಾಏಕಿ ಒಂದು ನೋಡೋದಾದರೆ 60 to 70% ಪ್ರೈಸಸ್ ಹೈಕ್ ಮಾಡಿರೋದು ತುಂಬ ತಲೆನೋವಾಗಿ ಮಿಡ್ಲ್ ಇನ್ಕಮ್ ಪೀಪಲ್ಗೆ ಆಗಿರ್ತಕ್ಕಂಥ. ಇವತ್ತು 10 ರೂಪಾಯಿಯನ್ನು ಕಡಿಮೆ ಮಾಡಿದ್ದಾರೆ, ಇದಕ್ಕೆ ತಮ್ಮ ಅಭಿಪ್ರಾಯ ಏನೇನು? ಎಸ್, ವೆರಿ ಗುಡ್. 10 ರೂಪೀಸ್ ಕಡಿಮೆ ಮಾಡಿರ್ತಕ್ಕಂಥದ್ದು ಖುಷಿ ಕೊಡ್ತಕ್ಕಂಥ ಒಂದು ಸುದ್ದಿ ಅಂತ ಹೇಳ್ಬೋದು. ಆದರೆ ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಸಾಧ್ಯವಾದರೆ ಈ
ಗಂಡಸರಿಗೆ ತುಂಬ ಸಮಸ್ಯೆ ಆಗಿದೆ. ಗಂಡಸ ಸಮಸ್ಯೆಯನ್ನು ಹೇಳ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ, ಕೇಳ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ. ನಾವು ಬಸ್ಸಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ ಇವತ್ತು. ಯಾವುದೇ ಕಾರಣಕ್ಕೂ ಈ BMTC ಬಸ್ಸಲ್ಲಾಗಿರ್ಬೋದು ಅಥವಾ KSRTC ಬಸ್ಸಲ್ಲಾಗಿರ್ಬೋದು ಓಡಾಡೋಕ್ಕಾಗ್ತಾ ಇಲ್ಲ. ನಮ್ಗೆ ಓಡಾಡೋಕ್ಕಾಗ್ತಕ್ಕಂಥ ಒಂದು ವ್ಯವಸ್ಥೆ ಒಂದು ಮೆಟ್ರೋನೇ ಇದ್ದಿದ್ದು, ಅದು ಕೂಡ ರೈಸ್ ಮಾಡಿ ಇಷ್ಟೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ದಯವಿಟ್ಟು ಇದು ಅರ್ಥ ಮಾಡ್ಕೊಂಡು ಕಡಿಮೆ ಮಾಡಿದ್ದಾರೆ ಅಂತ ಬೆಳಗ್ಗೆ ಗೊತ್ತಾಯಿತು. ಇನ್ನೂ ಹಳೆ ಪ್ರೈಸಸ್ಸನ್ನೇ ಕಂಟಿನ್ಯೂ ಮಾಡಬೇಕಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನಾವು ಕೋರ್ತಾ ಇದ್ದೀವಿ ಸರ್. ಇದಿಷ್ಟು ಪ್ರಯಾಣಿಕರು ಹೇಳ್ತಿರುವಂಥದ್ದು. ಅಂದರೆ ದುಪ್ಪಟ್ಟು ಮಾಡಿರುವಂತಹ ದರವನ್ನು ಕೇವಲ 10 ರೂಪಾಯಿ ಮಾತ್ರ ಇಳಿಕೆ ಮಾಡಿದರೆ ಮತ್ತಷ್ಟು ಇದು ಕಡಿಮೆ ಆಗಬೇಕು. ಆಗ ವಿದ್ಯಾರ್ಥಿಗಳಿಗಾಗಿರ್ಬೋದು, ಜೊತೆಗೆ ಮಧ್ಯಮ ವರ್ಗದವರಿಗೂ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಪ್ರಯಾಣಿಕರು ಹೇಳ್ತಿರುವಂಥದ್ದು. ಪ್ರಣಾತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.